ಮಾಡಿದ್ದೀನಿ. ಹೌದೌದು ಇದೆ ಮಾಡಿದ್ದೀನಿ. ಹೌದೌದು ಇದೇ ಆಯ್ತು, ಪಾಸ್ ಮಾಡ್ತೀನಿ ಸರ್, ಮಾಡ್ತೀನಿ. ಅದನ್ನ ಡಿಲೀಟ್ ಮಾಡ್ತೀನಿ ಸರ್, ಡಿಲೀಟ್ ಮಾಡ್ತೀನಿ. ಮರಕ್ಕೆ ಲೈಟ್ ಆಗಿರೋದನ್ನ ತೆಗಿತೀವಿ ಅಂತ ಒಪ್ಕೊಳ್ಳಿ ಅಂತ ಹೇಳಿದರೆ ಒಪ್ಕೊಂಡಿದ್ದ ಪಕ್ಷದಲ್ಲಿ 112ಗೆ ಕರೆ ಮಾಡಿದ್ವಿ. ನ್ಯೂಟೌನ್ ಪೊಲೀಸ್ ಸ್ಟೇಷನ್ಗೆ ಕನೆಕ್ಟ್ ಆಗಿ ಅವರು ಬಂದಾಗ ಹೇಳಿದ್ರು ಇದು ನಮ್ಮ ವ್ಯಾಪ್ತಿಗೆ ಬರಲ್ಲ, ಹಳೆ ಟೌನ್ ಪೊಲೀಸ್ ಸ್ಟೇಷನ್ಗೆ ಬರುತ್ತಂತ. ಅವರು ಕರ್ಕೊಂಬಂದು ಇವ್ರ ಹತ್ರ ಬಿಟ್ಟರು. ಇದೇ ಗ್ಯಾಲರಿಯ ಮಾಲ್ನವ್ರು ಹೇಳ್ತಾರೆ ನಮ್ಮ ಈ ಎದುರುಗಡೆ ಇರ್ತಕ್ಕಂಥ ಸ್ಟೇಷನ್ ಹತ್ರ ನಾವು ಪರ್ಮಿಷನ್ ತೊಗೊಂಡೆ ಅವ್ರ ಗಮನಕ್ಕೆ ತಂದೆ ನಾವು ಹಾಕಿರೋದು ಅಂತ ಅವರು ಆ ರೀತಿ ಹೇಳ್ತಾ ಇದ್ದಾರೆ. ಇವರು ಬಂದು ಇಲ್ಲಿ ನಮಗೆ ಸ್ಪಂದನೆ ಹೇಗಿದೆ ಅನ್ನೋದನ್ನು ಮುಂಬರುವ ಸಂಪೂರ್ಣ ಲೈವ್ ಇದೆ, ಅಲ್ಲಿ ನೀವು ನೋಡ್ಬೋದು. ಆ ಮರಕ್ಕೆ ಲೈಟ್ ಹಾಕಿದಂಥವ್ರಿಗೆ ಗೌರವ ಕೊಟ್ಟು ಅವರು ಫೋನ್ಗಳನ್ನ ಇಸ್ಕೊಂಡು ಅವ್ರ ಹತ್ರನೇ ಮಾತಾಡಿದರೆ ಹೊರತು ನಾವು ದೇಶಭಕ್ತರು, ವೃಕ್ಷರಕ್ಷಕರು, ಸಮಾನ ಮನಸ್ಕರು ವಾಲಂಟ್ರಿಯಾಗಿ ಮರಗಳನ್ನು ಕಾಪಾಡೋಕ್ಕೆ ಹೋದರೆ ನಮ್ಮನ್ನು ಕೇವಲವಾಗಿ ನೋಡಿಬಿಟ್ಟು ನಮಗೆ ಇವರು ದಬಾಯಿಸುವ ಮುಂಬರುವ ಸಂಪೂರ್ಣ ವಿಡಿಯೋ ಪಾರದರ್ಶಕತೆಯಿಂದ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀವಿ. ಕೇಳ್ಬಿಟ್ಟು ಹೇಳ್ಕಿಂತ ಹೇಳಿ ಅವರು ಒಪ್ಕೋಬೇಕಾರದ್ದು ಮಾಡ್ಕೊಂಡು ಈಗ ಸ್ಟಾಪ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಹೌದೌದು ಇದೇ ಆಯ್ತು, ಪಾಸ್ ಮಾಡ್ತೀನಿ ಸರ್, ಮಾಡ್ತೀನಿ. ಅದನ್ನ ಡಿಲೀಟ್ ಮಾಡ್ತೀನಿ ಸರ್, ಡಿಲೀಟ್ ಮಾಡ್ತೀನಿ. ವಿಡಿಯೋ ಮಾಡಕ್ಕೆ ಅವ್ರ ಅದನ್ನೇ ಕೇಳ್ತಾ ಇರೋದು. ಬಿಡಬೇಡ, ಕಂಟಿನ್ಯೂ ಮಾಡಿ. ಅವರೇ ಹೇಳ್ತಾ ಇದ್ರೆ ನಾವು ಸ್ಟೇಷನ್ಗೆ ಬರ್ತೀವಿ. ನಮಗೂ ಉದ್ದೇಶ ಇರುತ್ತೆ. ಬಿಡಿ, ಅದೇನೈತೆ ಇವಾಗ ಇವರು ಕಂಪ್ಲೇಂಟ್ ಹಾಕಿರೋದು ವಯಸ್ಸಾಳದಿಂದ ಬಂದಿದ್ದು ಕಂಪ್ಲೇಂಟ್ ಹಾಕಿದ್ದಾರೆ. ಅರ್ಥ ಆಯ್ತಾ? ಗಿಡಗಳಿಗೆ ಲೈಟಿಂಗ್ ಅದು ಸುತ್ತೋಗಿಲ್ಲ. ಅದಕ್ಕೆ ಯಾರು ರೆಸ್ಪಾನ್ಸ್ ತಗೊಳ್ಳೋದು? ಅದಕ್ಕೆ ಅವರು ಡೇಟನ್ನು ಬಂದು ಮ್ಯಾನೇಜ್ಮೆಂಟ್ ಇರ್ತಾರೆ ಸರ್. ನಮ್ಮ ಆಫೀಸಿಗೆ ಅದು ಮಾಲಕಿ ಆಫೀಸ್ಗೆ ಡೇಟನ್ನು ಅವ್ರ ಹತ್ರ ಮಾತಾಡಿದ್ರೆ ಅವ್ರದ್ದು ನಂಬರ್ ಡೀಟೇಲ್ಸ್ ಸರ್. ಇನ್ನೊಂದೇನಾಗುತ್ತೆ, ನೀವು ಹೇಳ್ಬಿಡ್ತೀವಿ ಡೇ ಟೈಮಲ್ಲಿ ಅಂದರೆ ನಮಗೆ ನಾವು ಒಳಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಸ್ಟಾಪ್ ಕಡಿಮೆ ಇದೆ. 1 ವಾರ್ಡ್ 2 ವಾರ್ಡು ನಮಗೆ ಎಲ್ಲ ಕಡೆ ನಾವು ಇರಲಿಕ್ಕಾಗಲ್ಲ ಅಂತಾರೆ. ನಮಗೆ ವರ್ಕ್ ಇದೆ, ನಾನು ಬೇರೆ ಕೆಲಸ ಮಾಡ್ತೀನಿ. ಇದು ನಾನು ಸೋಷಿಯಲ್ ಸರ್ವಿಸ್, ದೇಶ ಸೇವೆಗೆ ಯಾವ ಸಮಯದಲ್ಲಿ ಬೇಕಾದ್ರು. ಇಂಡಿಯನ್ ಆರ್ಮಿ ಡೇ ಟೈಮಲ್ಲಿ ಒಂದೇ ಕೆಲಸ ಮಾಡ್ತಾ 24 ಅವರ್ಸ್ ತಾನೇ ಕೆಲಸ ಮಾಡ್ತಿರೋದು. ಇವ್ರ ಪ್ರಕಾರ ನೈಟ್ ಬರಬಾರ್ದು, ಡೇ ಬರಬೇಕು, ಕೆಲಸ ಸರ್, ನೀವು ಮುಂಚೆ ನಿಂತ್ಕೊಂಡು ಮಾತನಾಡೋಕ್ಕೆ ರೆಡಿ ಇಲ್ಲ. ನೀವು ಅಲ್ಲಿ ನಿಂತು ಮಾತ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಮಾಡಿ ಬೇಡ, ಏನು ಮಾಡ್ತೀವಿ ಮಾಡ್ಕೋಕೆ ಅಂತ ಹೋಗ್ತಾ ಇದ್ದೀರಾ ನೀವು. ನೀವೇನು ಮಾತಾಡೋಕ್ಕೆ ರೆಡಿ ಇಲ್ಲ ಬಸ್ ಸ್ಟಾಪಲ್ಲಿ. ಪರ್ಮಿಷನ್ ಲೆಟರ್ ಕೇಳ್ತಾರೆ. ಲೆಟರ್ ಯಾವ ಲೆಟರ್ ಕೇಳಿ? ನಿಮ್ಮಲ್ಲಿ ಏನು ಲೆಟರ್ ಇದೆ ಕೊಡಿ. ಐಡಿ ಕಾರ್ಡ್ ಅವಶ್ಯಕತೆ ಇಲ್ಲ. ಇವರೊಂದು ಪಬ್ಲಿಕ್ ಒಂದು ಸಸ್ಯ ಸಂರಕ್ಷಣೆಗಾಗಿ ಹೇಳ್ತಾ ಇರೋದು. ಸರ್ದ ಹೈಲೈಟ್ ಮಾಡಿ ಎಷ್ಟು ವ್ಯಾಲ್ಯೂಬಲ್ ಮಾಡ್ತಾ ಇಲ್ಲ. ಆ ಗಿಡಕ್ಕೆ ಒಂದು ಜೀವ ಇದೆ. ಆ ಜೀವದಿಂದ ನಾವು ಒಳ್ಳೆ ಆಕ್ಸಿಜನ್ ತಗೊಳ್ತೀವಿ. ನೀವು ಲೈಟಿಂಗ್ ಸುಟ್ಟಿಬಿಟ್ರೆ ನಾನೊಂದು ಹೇಳೋದು, ಅದು ಬೆಳೆಯೋದಕ್ಕೆ ಆತ್ಮನ ಸಿಗಲ್ಲ. ಸರ್ಕ್ಯೂಟಲ್ಲಿ ಅಲ್ಲಿ ಪಾಸಿಟಿವ್ ಎನರ್ಜಿಯಲ್ಲಿ ಆಗ್ತಾ ಇರ್ತೈತಿ. ಈಗ ನಾವಿಲ್ಲಿ ಕೆಲಸಕ್ಕೆ ನಾವೇನು ಯಾರು ಕಲಿಸ್ಬೇಕೋ ಕಲಿಸ್ತೀವಿ. ಆಗ ಮ್ಯಾನೇಜ್ಮೆಂಟ್ ಏನು ಡಿಸಿಷನ್ ತಗೊಂಡು ಸರ್ ಆಗಲೇ ಹೇಳ್ತಾರೆ 1 ವರ್ಷದಿಂದ ಇದೆ. ಇವಾಗ ಬಂದು ನ್ಯೂಟಿ ಹಾಕ್ಸೋಕ್ಕೆ ನಾವು ಅಲ್ಲಿ ಅವರೆಲ್ಲ ನಾವು ಕೊಟ್ಟಿರ್ತೀವಿ, ಅವರೆಲ್ಲ ಪರ್ಮಿಷನ್ ತೊಗೊಂಡು ಹಾಕಿದ್ದಾರೆ ಅಂತೇಳಿ ಇವರು ಹೇಳ್ತಿದ್ರೆ ವಿಡಿಯೋ ಮಾಡೋಕ್ಕೆ ನಿಮಗೆ ಪರ್ಮಿಷನ್ ಇದೆಯಾ, ಲೆಟ್ರ್ ಇವರೆಲ್ಲ ಇವ್ರು ಲೈಸೆನ್ಸ್ ಮಾಡಿ ಒಳಗೆ ಬಂದವರು. ನಿಮ್ಮನ್ನು ಕರೆಯೋದು ಪಬ್ಲಿಕ್ ಆಗಿ ಅಲ್ಲ ಸರ್, ನೀವು ಅದರಿಂದ ಆಕ್ಸಿಜನ್ ತಗೋತೀರಾ, ಗಾಳಿ ತಗೋತೀರಾ, ಜೀವ ತಗೋತೀರಾ, ನೀವು ಹತ್ತೋದಕ್ಕೆ ತೊಂದರೆ ಕೊಡ್ತೀರಲ್ಲ ಸರ್. ಅದನ್ನ ಕೇಳಕ್ಕೆ ನೀವು ನಮ್ಮ ಮೇಲೆ ಹೇಳ್ತೀರಾ ಲೆಟ್ರ್ ಇದೆಯಾ ಅಂತ, ನೀವು ನಮ್ಮನ್ನು ಕೇಳ್ತಾ ಇದ್ದೀರಾ. ನೀವು ಹೇಳಿ ಮಾಡ್ಕೊಳ್ಳಿ, ಅದೇ ನಾವೇ ಕೊಡ್ತೀವಿ, ನಿಮ್ಮ ನಂಬರಿಗೆ ನಾವೇ ಕೊಡ್ತೀವಿ. ಅದೇ ಮರಗಳು ನಮಗೂ ಪ್ರೂಫ್ ಬೇಕು ಸರ್. ನಮ್ಮ ಮ್ಯಾನೇಜ್ಮೆಂಟ್ ನಾವು ಆಯ್ತು, ನೀವು ಮಾಡ್ಕೊಳ್ಳಿ, ಮಾಡಿ 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 ಮಾಡಿ. ಒಂದೇ ಒಂದು ಚಿಕ್ಕದು ಒಳ್ಳೆಯದು ಹಾಕೋದು ಒಳ್ಳೆಯದು ಸರ್. ಕೆಟ್ಟದ ನನಗೆ
ತಗೊಳ್ಳೋದು ನನ್ನ ನಾನು ಕೆಲಸಕ್ಕೆ ಮಾಡ್ತೀನಿ ಅದಕ್ಕೆ ನನಗೆ ಆನ್ಸರ್ ಕೊಡೋಕ್ಕೆ ಈಗ ನಾನು ಎಂಪ್ಲಾಯ್ ಮಾತ್ರ ಸರ್ ಎಂಪ್ಲಾಯ್ ನೀವು ಮ್ಯಾನೇಜರ್ ಅಲ್ವಾ ಸರ್, ಇನ್ಚಾರ್ಜ್ ಅಲ್ವಾ ಸರ್ ನೀವು? ಎಂಪ್ಲಾಯ್ ಅಂತ ಹೇಳ್ತೀರಾ, ಒಂದು ಇನ್ಚಾರ್ಜ್ ಅಲ್ವಾ ಸರ್ ನೀವು? ನಿಮ್ಗೆ ರೈಟ್ಸ್ ಇಲ್ವಾ? ಕರೆಕ್ಟ್ ಸೆಕ್ಯೂರಿಟಿ ಕರೆಕ್ಟ್ ಇನ್ಚಾರ್ಜ್ ಮ್ಯಾನೇಜ್ಮೆಂಟ್ ಹತ್ರ ನಾಳೆ ಬಂದು ಮಾತಾಡ್ತೀನಿ, ಏನಾಗಲ್ಲ ಅಂದ್ರೆ ನಾಳೆ ಬಂದು ನಮ್ಮ ಲೆವೆಲ್ ಅದು ಮುಗಿಯುವಂಥದ್ದಲ್ಲ. ಸೆಕ್ಯೂರಿಟಿ ಮುಗಿಸೋಕ್ಕಾಗತ್ತೆ, ಆಗಲ್ಲ. ಯಾಕಂದ್ರೆ ನೀವು ಮೇಲೆವರೆಗೆ ಹೇಳಿದ್ರೆ ಅದು ಆಗೋದು. ಹೇಳ್ತೀವಿ ಸರ್, ಅದು ಹೇಳಿ ನಿಜವೇ ಹೇಳ್ತೀವಿ, ಖಂಡಿತ ಹೇಳ್ತೀವಿ. ಬಂದಿದ್ದಾರೆ ಮಾಡ್ತೀವಿ 100% ನಾವು ಗ್ರೂಪಲ್ಲಿ ಕೂಡ ದೊಡ್ಡವರು ಯಾರು ಇಲ್ಲ. ಇಲ್ಲಿ ಕೇಳಿ ಸರ್, 100% ಗ್ರೂಪಲ್ಲಿ ಕೂಡ ಹಾಕಿದ್ದೀವಿ. ನಿಮ್ಮ ಇದನ್ನ ಒಬ್ಜೆಕ್ಷನ್ ನಾವು ನಾಳೆ ಅವ್ರ ತಲುಪ್ತೀವಿ. ಎಲ್ಲ ನಮಗೆ ಪೊಲೀಸರು ಬಂದು ಸಹಕರಿಸಿದರೆ ಅವ್ರಿಗೆ ತುಂಬ ಧನ್ಯವಾದ. ಸ್ಟೇಷನಿಗೆ ಮ್ಯಾನೇಜ್ಮೆಂಟ್ ಅವರು ಬರ್ತಾ ಇದ್ದಾರೆ, ನಾವು ಸ್ಟೇಷನ್ ಹತ್ರ ಹೋಗ್ತಾ ಇದ್ದೀವಿ. ಸತ್ಯನಾರಾಯಣ ಸರ್ ಅಂತ ಹೇಳ್ಬಿಟ್ಟು ಯಲಹಂಕ ನ್ಯೂಟನ್ ASI ಸರ್ ಅವ್ರ ಜೊತೆಗೆ ಬಂದಿದ್ದಾರೆ. ಬನ್ನಿ ಹೊರಡು. ಅವ್ರಿಗೆ ಹೇಳ್ತಾ ಇದ್ದೀವಿ, ಅವ್ರನ್ನೂ ಕರೆಸಿ ಮ್ಯಾನೇಜ್ಮೆಂಟ್ ಅವ್ರನ್ನ ನಾವು ಫಸ್ಟಿಗೆ ಹೇಳ್ತಾ ಇದ್ದೀವಿ ಸರ್. ಸುದ್ದಿ ಅಂತ ನಿನ್ನೆ ಕಮಿಷನರ್ ಹತ್ರ ಮಾತಾಡಿದ್ದೀವಿ. ಸಮಾನ ಮನಸ್ಕರು ನಮ್ಮ ವಾಲಂಟಿಯರ್ಗೆ ಮರಗಳಿಗೆ ಇದೆಲ್ಲ ಲೈಟ್ಸ್ ಟೋಟಲ್ ಲೈಟ್ಸ್ ಇವರಿಗೆ ಪ್ರತಿ ಕಾರ್ಡಿಗೂ ನಾವು ತೆಗಿಸ್ತಾ ಇದ್ದೀವಿ, ಎಜುಕೇಟ್ ಮಾಡ್ತಾ ಇದ್ದೀವಿ ಹೊರಗೆ. ಇದು ಪ್ರಚೋದನಕಾರಿಯಾಗಿದೆ. ಬಂದವರೆಲ್ಲ 6 ಜನ ಬರ್ತಾರೆ ಗೊತ್ತಾಗ್ತದೆ. ನಾನು ಈ ರೀತಿ ನಮ್ಮ ಶಾಪ್ ಮುಂದೆ ಮಾಡಬೇಕು ಆ ರೀತಿ ಅನ್ನೋದನ್ನು ಪ್ರಚೋದಿಸ್ಬೋದು. ಹಾಗಾಗಿ ಇಂಥ ಮಾಲ್ಗಳಲ್ಲಿ ಹಲವಾರು ಬಿಸ್ನೆಸ್ ಮಾಡಬೇಕು. ಈ ಹಬ್ಬ ಅದಕ್ಕೆ ಎಲ್ಲ ಹಬ್ಬಗಳಲ್ಲೂ ಈ ಮೊಬೈಲ್ ಸ್ಟೋರೇಜ್ ಇದನ್ನು ತೆಗಿಸ್ಬೇಕು. ಫೋಟೋ ತೆಗೆದುಕೊಂಡಾಗ ಅದಕ್ಕೆ ಸತ್ತೋಗುತ್ತೆ ಮರ. ಮತ್ತು ಪಬ್ಲಿಕ್ ಟ್ರೀಗಳಿಗೂ ಆಗ್ತಾ ಇದ್ದಾರೆ, ಹಳೆ ಮರಗಳಿಗೂ ನೋಡ್ದು ಇದನ್ನ ನಾವು ಎಜುಕೇಟ್ ಮಾಡೋಕ್ಕೆ ಬರ್ತಾ ಇದ್ದೀವಿ. ಅವ್ರು ಹೇಳ್ತಾ ಇದ್ದಾರೆ ನೀವು ಯಾರು ಅಂತ ಕೇಳಿದ್ರು. ನಾವು ರಕ್ಷಣೆ ಹೌದು ಒಳಗಡೆ ನಾವು ಹೇಳಿದ್ವಿ ಭೇಟಿ ಮಾಡೋದ್ರಿಂದ ನಿಮಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ನಾನು ಎಜುಕೇಟ್ ಮಾಡ್ತೀನಿ ಮರದ ಮೇಲೆ ಹೇಳಿದ್ರು. ಅವರು ಇಲ್ಲ ಪರ್ಮಿಷನ್ ತಗೊಂಡ್ವಿ, ನಾವು ಅವ್ರ ಹತ್ರ ಪರ್ಮಿಷನ್ ಸೆಕ್ಯೂರಿಟಿ ಹಾಂ ಪರ್ಮಿಷನ್ ಅದು ಕರೆಕ್ಟ್. ಅದು ನಮಗೆ ಅದಿಲ್ಲ ಅಂದರೆ ನಮ್ಮ ಒಳ್ಳೆ ಗಾಳಿ ರೆಸ್ಪಾಂಡ್ ಮಾಡಿಲ್ಲ ಸರ್. ಒಳಗಡೆ ಕರೀತಾರೆ, ಒಳಗಡೆ ಕರೆದಾಗ ಏನು ಹೇಳ್ತಾರೆ ಗೊತ್ತಾ, ವಿಡಿಯೋ ಆಫ್ ಮಾಡೋಂತಾರೆ, ಒಳಗೆ ಕರೀತಾರೆ. ಆಮೇಲೆ ನಮ್ಮ ಮೇಲೆ ಏನು ಮಾಡ್ತೀವಿ ಮಾಡ್ಕೊ ಅಂತ ಹೇಳ್ತಿದ್ದಾರೆ. ಅಲ್ಲಿ ಹೇಳ್ತಾರೆ ಏನು ಗೊತ್ತಾ, ವಿತೌಟ್ ವಿಡಿಯೋದಲ್ಲಿ ನಮಗೆ ಏನು ಮಾಡ್ದಂತ ನಮ್ಗೆ ಅಪ್ಪದ ಗೊತ್ತಾಗ್ತಾರೆ. ನಾವು ಅಂದರೆ ಯುವಕರು ಮುಂದೆ ಬರಬಾರ್ದು ಸಮಾಜದಲ್ಲಿ ಏನೋ ಹೋರಾಟಗಳು ಮಾಡಲಿಕ್ಕೆ, ಮರಗಳನ್ನ ರಕ್ಷಣೆ ಮಾಡಲಿಕ್ಕೆ. ಆ ರೀತಿಗೆ ನಮ್ಮ ಸೇಫ್ಟಿ ವಿಡಿಯೋ ಮಾಡ್ತೀವಿ. ಕಾಂಟ್ರವರ್ಸಿ ಮಾಡಿದ್ರೆ ಅಂದರೆ ಮಾತ್ರ ನಾವು ಗಮನಕ್ಕೆ ತರ್ತೀವಿ. ಇಲ್ಲಾಂದ್ರೆ ನಾವು ಅದನ್ನು ಅಲ್ಲೇ ಎಂಡ್ ಮಾಡ್ತೀವಿ. ಅವ್ರು ಮ್ಯಾನೇಜ್ಮೆಂಟ್ ಕರೆದ್ರೆ ಒಬ್ಬರು ರೆಸ್ಪಾಂಡ್ ಮಾಡೋದು ಒಳಗಡೆ ಹೋಗಿ ಮರದ ಹತ್ರನೇ ಕರ್ತಿದ್ದಾರೆ ಎಜುಕೇಟ್ ಮಾಡೋಕ್ಕಾಗಲ್ಲ. ಅಲ್ಲಿ ಅಲ್ಲ ಅವ್ರಿಗೆ ಹೇಳ್ಬಿಟ್ಟು ಯಾರಪ್ಪ ನಿಮ್ಮದು ಸೂಪರ್ವೈಸರ್ ಇನ್ಚಾರ್ಜ್ ಹಿಂದೆ ನಾವು ಇದ್ದೀವಿ. ಯಾಕಂದ್ರೆ ಅವ್ರು ಗೊತ್ತಿದೆ ನಾವು ಹೋಗಿ ಅವ್ರ ಹತ್ರ ಬೇಡ ಅಂತಂದು ಅವ್ರ ಹತ್ರ ಇದು ಮಾಡೋದು ಬೇಡ. ಹಾಂ ಸ್ಟೇಷನಲ್ಲಿ ಅದು ಹಾಂ ಕರೆಕ್ಟು ಕಂಪ್ಲೇಂಟ್ ಕೊಡು. ಅವ್ನು ಯಾರಿದ್ದಾನೆ ಗ್ಯಾಲರಿ ಮಾಲ್ ಮ್ಯಾನೇಜ್ಮೆಂಟ್ ಅಂತ ಕೊಡು, ಅವನೇ ನಾಳೆ ಬಂದ. ಸರ್ ಬೆಳಗ್ಗೆ ನನ್ನ ಹತ್ರ ಡಾಕೆಟ್ ನಂಬರ್ ಇದೆ, ಕಮಿಷನರ್ ಹತ್ರ ಮಾತಾಡಿದ್ರು. ಬೆಂಗಳೂರು ಕೆಫೆ ಇದೆಯಲ್ಲ, ಬೆಂಗಳೂರು ಕೆಫೆ ಅಂತ ಹೇಳಿ 3 ದಿನ ಆಯಿತು ಬೆಂಗಳೂರು ಸೆಂಟ್ರಲ್ ಬೆಂಗಳೂರು ಸೆಂಟ್ರಲ್ ಕೆಫೆ ಇದೆ. ಪೊಲೀಸ್ ಅವರು ಮರಗಳ ಮೇಲೆ ಆಗಿದೆ. ಅದು ಯಾವುದೋ ಇನ್ನೊಂದು ಯಾವುದೋ ಬಂದಿದೆ, ಅದರ ಆಪೋಸಿಟ್ ಅವರು ಮರಗಳ ಮೇಲೆ ಆಗಿದೆ. ತುಂಬ ನಿಮ್ಮಂಥವ್ರು ಬಂದರೆ ಇಂಥವ್ರು ನಮ್ಮ ಟ್ರಾನ್ಸ್ಪರೆನ್ಸಿ ಅಲ್ಲ. ಒಬ್ಬರು ಏನು ಗೊತ್ತಾ, ಒಬ್ಬರು ನೋಡ್ಕೊಂಡು ಇವಾಗ ಯಾರು ಇನ್ನೊಬ್ಬ ಹೇಳ್ತಾರೆ ಸರ್ ಗ್ಯಾಲರಿ ಮಾಲ್ ಹತ್ರ. ಈಗ ಅದೇ ಆಗಿತ್ತು, ನನಗೆ ವಾಟ್ಸಪ್ಗೆ ಬಂದು ಬೀಳ್ತಾ ಇದೆ. ದಿನಕ್ಕೆ 10 ಮಾಡಿಸ್ಬಿಟ್ಟು ಅಲ್ಲಿ ತೆಗಿಸಿ ಅಂತಾರೆ. ಆ ದಾವಣಗೆರೆ ಬೆಂಗಳೂರು ಮೊನ್ನೆ ಓಪನ್ ಆಗಿದೆ. ಅವನೇನು ಮಾಡಿದ್ದಾನೆ ಸರ್, ಒಳಗಡೆ ಅಗ್ರವಾಲ್ ಭವನದಾಗಿದೆ ಇರ್ಬೋದು, ದೊಡ್ಡ ಕಲ್ಲು ಜಲ್ಲಿ ಕಲ್ಲು ಹಾಕಿ ಮರಕ್ಕೆ ಪಾತಿ ಕಟ್ಟಿದ್ದಾನೆ. ಆ ಪಾತಿ ಕಟ್ಟೋದು ಅವ್ರಿಗೆ ಕೂತ್ಕೊಂಡು ಸಿಗರೇಟ್ ಹೊಡಿಯೋಕೆ ಕಟ್ಟಿದ್ರು. ಹೇಳೋರಿಲ್ದೇನೆ ಆಗಿರೋದು. ಅದನ್ನು ಹೇಳಿದ್ದೀವಿ ಅವ್ರಿಗೆ, ತೆಗಿತಾ ಇಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮುತ್ತುರಾಜ್ ಅವ್ರಿಗೆ ಹೇಳಿದ್ವಿ, ತೆಗಿತಾ ಇಲ್ಲ. ಮೊನ್ನೆ ಕಮಿಷನರ್ಗೆ ಹೋಗಿದ್ವಿ. ಅದು ಇದೊಂದು ಡಾಕ್ಯುಮೆಂಟ್ರಿ ಮಾಡ್ತಾ ಇದ್ದೀವಿ. ಈಗಿದ್ರಲ್ಲ ಮಾತಾಡಿದ್ರೆ ಅವಾಗಲೇ ನಾವು ಅವ್ರ ಹತ್ರ ಅವ್ರಿಗೆ ಬೇರೆ ಬೇಕಾದಷ್ಟು ಕೆಲಸ ಇರುತ್ತೆ. ಅವ್ರುಗಳು ಬರೆದಿರ್ತ ಸಮಯ ವೇಸ್ಟ್ ಮಾಡಬೇಕು. ನಾವು ಹೇಳಕ್ಕೆ ಬಂದಿದ್ದೀವಿ, ಕೇಳಕ್ಕೆ ರೆಡಿ ಇಲ್ಲ ಅವರು. ಎಲ್ಲ ಕಡೆ ಇಲ್ಲೇ ಬರ್ತಿದ್ದಾರೆ ನೋಡಿ, ಇಲ್ಲೇ ಬರ್ತಿದ್ದಾರೆ ನೋಡಿ. ಯಾರು ಮಾಡಿದ್ದೀವಿ
ಇವರೇ ಈ ಮೇಲ್ ಅದನ್ನ ಸರ್ ನನಗಿಂತ ಮೇಲಧಿಕಾರಿ ಇದ್ದಾರೆ ಅವ್ರ ಬಗ್ಗೆ ಮಾತಾಡಿ ಅಂತ ಅಲ್ಲಿ ದೊಡ್ಡ ಅಧಿಕಾರಿಗಳ ಹತ್ರ ಹೇಳ್ತಾರೆ. ಈಗ ನಾವು ಬಂದ ಮೇಲೆ ಒಂದು ಏನೋ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಲೇಬೇಕಲ್ವಾ, ಅದಕ್ಕೆ ನಾವು ಬರಲ್ಲ ಅನ್ನೋದು ತಪ್ಪು. ನಮ್ಮ ಕೈಯಲ್ಲಿ ಸಾಲ್ವ್ ಮಾಡೋಕೆ ಆಯಿತು, ನಾನು ಅದನ್ನೇ ಹೇಳ್ತಾ ಇರೋದು. ನಮ್ಮ ಸಮ್ಮುಖದಲ್ಲಿ ವಿಡಿಯೋ ರೆಕಾರ್ಡ್ ಆದರೆ ವಿತಿನ್ 24 hours ದೊಡ್ಡದಾಗಬೇಡ, ಒಂದೇ ನಾಳೆ ಸಂಜೆ ಒಳಗಡೆ ಎಲ್ಲ ತೆಗೆದುಬಿಟ್ಟು ಅಲ್ಲಲ್ಲ ದೊಡ್ಡದಾಗಬೇಡ, ದಯವಿಟ್ಟು ಅದು ಸ್ಟೇಷನ್ ಹತ್ರ ಬಂದು ಅದೇನೈತೆ ನಿಮಗೆ ಹೇಳ್ಕೊಂಡು ಬನ್ನಿ. ಸರ್ ಆವಾಗಲೇ ಅವರು ಸರಿಯಾಗಿ ರೆಸ್ಪಾನ್ಸ್ ಮಾಡಲಿಲ್ಲ. ಅದೇನು ಮಾಡ್ತೀರಿ, ಲೆಟ್ರ್ ಕೊಡಿ ಅಂತಾರೆ ನೀವು. ಸರ್ ನೀವು ಬನ್ನಿ ಸರ್, ಅದರಿಂದ ಜೀವ ಸರ್, ಅದೊಂದು ಜೀವ ಸರ್. ನಿಮ್ಗೆ ಯಾವ ಥರ ಜೀವ, ಅದಕ್ಕೂ ಆ ಥರ ಜೀವ ಇರುತ್ತೆ ಸರ್. ಅದಕ್ಕೆ ಆಣಿ ಹೊಡೆಯೋದು, ಲೈಟಿಂಗ್ ಕೊಡೋದು ಮಟ್ಟ ಯಾವ ಸರ್ ಅದು? ಅಣ್ಣ ಒಳಗಡೆ ಅಣ್ಣ ಒಳಗಡೆ ವಿಡಿಯೋ. ಮಾಮೂಲಿ ಅದಕ್ಕೆ ಲೈಟಿಂಗ್ ಹಾಕಿದ್ದಾರೆ. ಮಾಲೆ ಮಾಲಿಗೆ ಲೈಟಿಂಗ್ ಹಾಕಿದ್ದಾರೆ. ಕೇಳಕ್ಕೆ ಹೋಗೋದಕ್ಕೆ ಅವ್ರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಏನು ಮಾಡ್ತೀರಿ ಮಾಡ್ಕೊಳ್ಳಿ, ಲೆಟ್ರ್ ಏನಿದೆ ಲೆಟ್ರ್ ತಗೊಂಬನ್ನಿ ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ